ನಮಸ್ಕಾರ. ನೀವು ಮಾನವ ಪರಿಚಯ ಕೇಳುತ್ತಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ನ್ಯಾಯಾಧೀಶ ಹರೀಶ್ಚಂದ್ರ ಅವರ ಮಾನವೀಯ ನ್ಯಾಯವು ನಾಸಿರ್ನ ಜೀವನವನ್ನು ಸಂಪೂರ್ಣವಾಗಿ ಅಲ್ಲಾಡಿಸಿತು. ನಾಸಿರ್ ಕೊಲ್ಲಲು ಬಯಸಿದ್ದ ಮಗುವಿನ ತಂದೆ ಅವನಿಗೆ ಅಭೂತಪೂರ್ವ ಔದಾರ್ಯವನ್ನು ತೋರಿಸಿದರು. ಈಗ ಜೈಲು ಕೋಣೆಯಲ್ಲಿ ನಾಸಿರ್ನ ಆತ್ಮಾವಲೋಕನ ಪ್ರಾರಂಭವಾಗುತ್ತದೆ. ಅವನೊಳಗಿನ ನಿದ್ರಿಸುತ್ತಿದ್ದ ಮನುಷ್ಯನು ಎಚ್ಚರಗೊಂಡಿದ್ದಾನೆ. ಅವನು ತನ್ನ ಕಟ್ಟರತ್ವವನ್ನು ತಟಸ್ಥ ಭಾವನೆಯಿಂದ ನೋಡುತ್ತಿದ್ದಾನೆ. ಮುಸಲ್ಮಾನ ಎಲ್ಲಿ ಮಲಗಿದ್ದ? ನಾಸಿರ್ ತನ್ನನ್ನೇ ಕೇಳಿಕೊಳ್ಳುತ್ತಾನೆ. ಅವನು ಅನ್ಯಾಯವಾಗಿ 3 ತಲಾಖ್ ಹೇಳಿ ಫಿರ್ದೌಸ್ನನ್ನು ನಿರ್ಜನ ಸ್ಥಳದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗುತ್ತಿದ್ದಾಗ ಅವನೊಳಗಿನ ಈ ಮುಸಲ್ಮಾನ ಎಲ್ಲಿ ಮಲಗಿದ್ದ? ಪಶ್ಚಾತ್ತಾಪ, ಪುರುಷನಾಗಿರುವ ಅಹಂಕಾರದಲ್ಲಿ ಅವನು ಏಕೆ ಸ್ತ್ರೀಯನ್ನು ಪಾದದ ಚಪ್ಪಲಿಗಳಂತೆ ಭಾವಿಸಿದನು? ಅವನು ಏಕೆ ತನ್ನ ದೌರ್ಜನ್ಯಗಳನ್ನು ಧರ್ಮದ ಹೆಸರಿಗೆ ಜೋಡಿಸಿದನು? ಫಿರ್ದೌಸ್ ತನ್ನ ಪತಿ ಹರೀಶ್ಚಂದ್ರರಿಂದ ಕಠಿಣ ಶಿಕ್ಷೆ ಕೊಡಿಸಲಿಲ್ಲ ಎಂದು ನಾಸಿರ್ಗೆ ಆಶ್ಚರ್ಯವಾಗುತ್ತದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಹರೀಶ್ಚಂದ್ರನು ಔದಾರ್ಯದಿಂದ ಅವನನ್ನು ಕ್ಷಮಿಸಿದನು. ನ್ಯಾಯಾಧೀಶರ ಶಕ್ತಿಯ ಈ ಸಕಾರಾತ್ಮಕ ಉಪಯೋಗವು ನಾಸಿರ್ನ ಹೃದಯದಲ್ಲಿ ಜನ್ಮಜಾತ ದ್ವೇಷವನ್ನು ಕರಗಿಸುತ್ತದೆ. 28 ವರ್ಷ ವಯಸ್ಸಿನಲ್ಲಿ ನಾಸಿರ್ಗೆ ತನಗೆ ಇನ್ನೂ ಇಡೀ ಜೀವನ ಬಾಕಿ ಇದೆ ಎಂದು ಅರಿವಾಗುತ್ತದೆ. ಮುಂದಿನ 6-7 ತಿಂಗಳಲ್ಲಿ ಶಿಕ್ಷೆ ಪೂರ್ಣಗೊಂಡ ನಂತರ ಅವನು ತನ್ನ ತಪ್ಪಾದ ಅಡಿಪಾಯವನ್ನು ನಾಶಪಡಿಸಿ ಹೊಸ ಅಡಿಪಾಯವನ್ನು ಹಾಕುತ್ತಾನೆ. ಕಾಫಿರ್ನ ಅನ್ಯಮತೀಯನ ಹುಡುಕಾಟ. ನಾಸಿರ್ ಈಗ ತಾನು ಕಾಫಿರ್ ಎಂದು ಭಾವಿಸಿದ್ದ ಜನರ ವಿಚಾರಗಳನ್ನು ತಿಳಿದುಕೊಳ್ಳಲು ಬಯಸುತ್ತಾನೆ. ತನ್ನ ಆಲೋಚನೆಯ ದಿಕ್ಕನ್ನು ಸರಿಪಡಿಸುವ ಮಾಧ್ಯಮವಾಗಿ ಹರೀಶ್ಚಂದ್ರ ಜಿ ಅವರನ್ನು ಪರಿಗಣಿಸುತ್ತಾನೆ. ಸತ್ಯವಾದಿ ಹರೀಶ್ಚಂದ್ರ. ನಾಸಿರ್ ಏಕೆ ಜೈಲರ್ಗೆ ಅರ್ಜಿಯನ್ನು ಬರೆದ? ಅವನು ಯಾವ ಸಾಹಿತ್ಯವನ್ನು ಬೇಡುತ್ತಿದ್ದಾನೆ? ಕೇಳಿ. ಪಶ್ಚಾತ್ತಾಪದ ಶಕ್ತಿ, ಔದಾರ್ಯದ ಮಾಯೆ ಮತ್ತು ನಿಜವಾದ ಮಾನವೀಯ ಧರ್ಮದ ಕಡೆಗೆ ಸಾಗುತ್ತಿರುವ ಒಬ್ಬ ದಾರಿ ತಪ್ಪಿದ ಮನುಷ್ಯನ ಆತ್ಮೋದ್ಧಾರ. ಮಾನವ ಪರಿಚಯದಲ್ಲಿ ಮಾನವೀಯತೆಯ ಹುಡುಕಾಟ ಪೂರ್ಣಗೊಂಡಿತು. ನೀವು ಕೇಳುವಿರಿ. ಸಂಚಿಕೆ 10. ಆತ್ಮಾವಲೋಕನ ಮತ್ತು ಹರೀಶ್ಚಂದ್ರರ ಹುಡುಕಾಟ. ಫಿರ್ದೌಸ್ನ ಮಾಜಿ ಪತಿ ನಾಸಿರ್ ಕಳೆದ ಸುಮಾರು 2.5-3 ವರ್ಷಗಳಲ್ಲಿ ತನ್ನ ಜೀವನದಲ್ಲಿ ಫಿರ್ದೌಸ್ನಿಂದ ವಿಚ್ಛೇದನ, ಫಿರ್ದೌಸ್ನ ಮೇಲೆ ಹಲ್ಲೆ, ಈ ಕಾರಣಗಳಿಂದಾದ ಶಿಕ್ಷೆ ಮತ್ತು ಅಬ್ಬು ಅವರ ನಿಧನದ ಕೆಟ್ಟ ಘಟನೆಗಳ ನಂತರ ನಲುಗಿ ಹೋಗಿದ್ದನು. ಇಂತಹ ಪರಿಸ್ಥಿತಿಯಲ್ಲಿ ನ್ಯಾಯಾಧೀಶ ಹರೀಶ್ಚಂದ್ರ ಅವರು ಅವನ ಅಪರಾಧದ ಮೇಲೆ ನಿರೀಕ್ಷೆಗಿಂತ ಉತ್ತಮವಾದ ನಿರ್ಣಯ ನೀಡಿರುವುದು ನಾಸಿರ್ನನ್ನು ವಿಚಾರ ಮಂಥನ ಮತ್ತು ಆತ್ಮಾವಲೋಕನಕ್ಕೆ ಪ್ರೇರೇಪಿಸಿತು. ಈ ಬಾರಿ ನ್ಯಾಯಾಲಯದಿಂದ ನಾಸಿರ್ನನ್ನು ಕಾರಾಗೃಹಕ್ಕೆ ಹಿಂತಿರುಗಿಸಿದಾಗ ಅವನೊಳಗೆ ವಾಸಿಸುತ್ತಿದ್ದ ಆದರೆ ಮಲಗಿದ್ದ ಮನುಷ್ಯನು ಅಲುಗಾಡಿ ಎದ್ದು ಕುಳಿತನು. ಅವನು ತಟಸ್ಥ ಭಾವನೆಯಿಂದ ತಾನು ಮಾಡಿದ ಕರ್ಮಗಳ ಮೇಲೆ ದೃಷ್ಟಿ ಹಾಯಿಸಲು ಪ್ರಾರಂಭಿಸಿದನು. ಹೀಗಾಗಿ ನಾಸಿರ್ ಹೆಚ್ಚಾಗಿ ಏನಾದರೂ ವಿಷಯವನ್ನು ನೆನಪಿಸಿಕೊಳ್ಳುತ್ತಿದ್ದನು. ನಂತರ ಅವನು ಆ ಸಂಬಂಧದಲ್ಲಿ ತನಗೆ ತಾನೇ ಕೆಲವು ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತಿದ್ದನು. ನಾಸಿರ್ನ ವಿಚ್ಛೇದಿತ ಪತ್ನಿ ಫಿರ್ದೌಸ್ ಒಬ್ಬ ಕಾಫಿರ್ನನ್ನು ವಿವಾಹವಾದಾಗ ನಾಸಿರ್ನ ಮುಸಲ್ಮಾನ ಹೃದಯವು ತುಂಬಾ ವ್ಯಥೆಗೊಂಡಿತ್ತು. ಈಗ ನಾಸಿರ್ ತನ್ನನ್ನೇ ಪ್ರಶ್ನಿಸಿಕೊಳ್ಳುತ್ತಿದ್ದಾನೆ. ಅವನು ಅನ್ಯಾಯವಾಗಿ 3 ತಲಾಖ್ ಹೇಳಿ ಫಿರ್ದೌಸ್ನನ್ನು ನಿರ್ಜನ ಸ್ಥಳದಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗುತ್ತಿದ್ದಾಗ ಅವನೊಳಗಿನ ಈ ಮುಸಲ್ಮಾನ ಎಲ್ಲಿ ಮಲಗಿದ್ದ? ಅವನು ಯೋಚಿಸುತ್ತಾನೆ. ನಿಜವಾದ ಮುಸಲ್ಮಾನನು ಅಲ್ಲಾಹನಿಗೆ ಭಯಪಡುವವನು. ಅವನು ಕೆಟ್ಟ ಕೆಲಸ ಮಾಡಲು ಹೆದರುತ್ತಾನೆ ಮತ್ತು ನ್ಯಾಯದಿಂದ ಜೀವನ ನಡೆಸುತ್ತಾನೆ. ನಾಸಿರ್ ಮತ್ತೆ ಪ್ರಶ್ನಿಸುತ್ತಾನೆ, ಒಂದು ವೇಳೆ ಅವನು ಫಿರ್ದೌಸ್ಗೆ ಈ ಅಸಹಾಯಕ ಪರಿಸ್ಥಿತಿಯನ್ನು ಸೃಷ್ಟಿಸದೇ ಇದ್ದಿದ್ದರೆ ಫಿರ್ದೌಸ್ ಯಾವುದೇ ಇತರ ಮುಸ್ಲಿಂನೊಂದಿಗೆ ಏಕೆ ವಿವಾಹದ ಬಗ್ಗೆ ಯೋಚಿಸುತ್ತಿದ್ದಳು? ಕಾಫಿರ್ನೊಂದಿಗೆ ಏಕೆ ಯೋಚಿಸುತ್ತಿದ್ದಳು? ಅಯ್ಯೋ, ಕಾಫಿರ್ನೊಂದಿಗೆ ಫಿರ್ದೌಸ್ನ ವಿವಾಹದಿಂದ ಆಘಾತಗೊಂಡ ನಾಸಿರ್ನೊಳಗಿನ ಈ ಮುಸಲ್ಮಾನನು ತಲಾಖ್ ಹೇಳುವ ಮೊದಲು ಸಹ ಎಚ್ಚರಗೊಂಡಿದ್ದರೆ ಚೆನ್ನಾಗಿತ್ತು. ಖೇದ. ಆದರೆ ಆಗ ನಾಸಿರ್ ಪುರುಷನಾಗಿರುವ ಅಹಂಕಾರದಿಂದ ತುಂಬಿದ್ದನು. ಆ ಸಮಯದಲ್ಲಿ ಅಹಂಕಾರಕ್ಕೆ ಒಳಗಾಗಿ ಅವನು ಪುರುಷನು ತನ್ನ ಮನಸ್ಸಿಗೆ ಬಂದಂತೆ ಅಥವಾ ಏನನ್ನೂ ಮಾಡಲು ಸ್ವತಂತ್ರನಾಗಿರುತ್ತಾನೆ ಎಂದು ಯೋಚಿಸುತ್ತಿದ್ದನು. ಪುರುಷನ ಮುಂದೆ ಸ್ತ್ರೀಯ ಮಹತ್ವವು ಪಾದದ ಚಪ್ಪಲಿಗಳಷ್ಟೇ ಇರುತ್ತದೆ. ಬೇಸರವಾದರೆ ಹೊಸ ಚಪ್ಪಲಿಗಳನ್ನು ತರಬಹುದು. ಆತ್ಮಾವಲೋಕನದ ಕ್ರಮದಲ್ಲಿ ನಾಸಿರ್ಗೆ ತನ್ನ ಮಾಜಿ ಪತ್ನಿ ಫಿರ್ದೌಸ್ನ ಕುರಿತು ಮಾಡಿದ ತನ್ನ ದೌರ್ಜನ್ಯಗಳು ನೆನಪಿಗೆ ಬರುತ್ತಿದ್ದವು.
ಅದರಲ್ಲಿ ಮೊದಲನೆಯದು ಈ ಕಾನೂನುಬಾಹಿರವಾದ ಟ್ರಿಪಲ್ ತಲಾಖ್ನ ಬಳಕೆ. ಅವನು ತನ್ನ ಅತಿಯಾದ ಕೋಪದಲ್ಲಿ ಫಿರ್ದೌಸ್ನನ್ನು ತ್ಯಜಿಸಿದ್ದು ಮಾತ್ರವಲ್ಲದೆ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋದನು. ಅಂತಹ ಸ್ಥಳದಲ್ಲಿ ಒಬ್ಬಂಟಿಯಾಗಿ ಇರುವಾಗ ಅವಳಿಗೆ ಏನಾದರೂ ಕೆಟ್ಟದ್ದು ಸಂಭವಿಸಬಹುದು ಎಂದು ಅವನು ಯೋಚಿಸಲಿಲ್ಲ. ಅವನ ಎರಡನೆಯ ದೌರ್ಜನ್ಯವೆಂದರೆ ನ್ಯಾಯಾಲಯದಲ್ಲಿ ತನ್ನ ಮಾಡಿದ ಅಪರಾಧವನ್ನು ಕಡಿಮೆ ತೋರಿಸುವ ಪ್ರಯತ್ನದಲ್ಲಿ ಅವನು ಒಬ್ಬ ವ್ಯಕ್ತಿಯ ಮಾತನ್ನು ಆಧಾರವಾಗಿಟ್ಟುಕೊಂಡು ಫಿರ್ದೌಸ್ನ ಮೇಲೆ ಚಾರಿತ್ರ್ಯಹೀನತೆಯ ಆರೋಪ ಮಾಡಿದ್ದು. ಅವನ ಮೂರನೆಯ ದೊಡ್ಡ ತಪ್ಪು ಏನೆಂದರೆ ಅಬ್ಬು ಅವರ ಅನಾರೋಗ್ಯದ ಆಧಾರದ ಮೇಲೆ ಪಡೆದ ಪೆರೋಲ್ನಲ್ಲಿ ಫಿರ್ದೌಸ್ನ ಗರ್ಭಸ್ಥ ಶಿಶುವನ್ನು ಕೊಲ್ಲುವ ವಿಚಾರದಿಂದ ಅವಳ ಮೇಲೆ ಕಠಾರಿಯಿಂದ ಹಲ್ಲೆ ಮಾಡಿರುವುದು. ನಾಸಿರ್ ಮಾಡಿದ ಈ ಎಲ್ಲ ದೌರ್ಜನ್ಯಗಳನ್ನು ನೋಡಿದಾಗ ಫಿರ್ದೌಸ್ ತನ್ನ ಈಗಿನ ಪತಿ ನ್ಯಾಯಾಧೀಶ ಹರೀಶ್ಚಂದ್ರರಿಂದ ನಾಸಿರ್ಗೆ ಕಠಿಣ ಶಿಕ್ಷೆ ಕೊಡಿಸುವುದು ಸುಲಭ ಮತ್ತು ಸಂಭಾವ್ಯವಾಗಿತ್ತು. ಅದು ಸಂಭವಿಸಿದ್ದರೆ ಅವನು ತನ್ನ ಯೌವನದ ಒಂದು ದೊಡ್ಡ ಅವಧಿಯನ್ನು ಜೈಲಿನಲ್ಲಿ ವ್ಯರ್ಥ ಮಾಡಲು ಒತ್ತಾಯಿಸಲ್ಪಡುತ್ತಿದ್ದನು ಎಂದು ನಾಸಿರ್ ಯೋಚಿಸುತ್ತಿದ್ದನು. ಆಗ ಫಿರ್ದೌಸ್ ಹಾಗೆ ಮಾಡಲಿಲ್ಲ ಎಂದು ನಾಸಿರ್ಗೆ ಆಶ್ಚರ್ಯವಾಯಿತು. ಆಗ ಆಶ್ಚರ್ಯಕರವಾಗಿ ಫಿರ್ದೌಸ್ನ ಪತಿ ನ್ಯಾಯಾಧೀಶ ಹರೀಶ್ಚಂದ್ರರು ಫಿರ್ದೌಸ್ನ ಗರ್ಭದಲ್ಲಿರುವ ತನ್ನದೇ ಮಗುವಿನ ಬಗ್ಗೆ ನಾಸಿರ್ನ ದುರ್ಭಾವನೆಯನ್ನು ತಿಳಿದಿದ್ದರೂ ಸಹ ತಾವು ನೀಡಿದ ನ್ಯಾಯದ ಮೂಲಕ ನಾಸಿರ್ನನ್ನು ಒಂದು ರೀತಿಯಲ್ಲಿ ಕ್ಷಮಿಸಿದರು. ತಮ್ಮ ಶಕ್ತಿಯನ್ನು ನಾಸಿರ್ನ ವಿರುದ್ಧ ದುರುದ್ದೇಶಪೂರಿತವಾಗಿ ಬಳಸಿಕೊಂಡು ಹರೀಶ್ಚಂದ್ರರು ನಾಸಿರ್ಗೆ ಗರಿಷ್ಠ ದಂಡವನ್ನು ವಿಧಿಸಬಹುದಿತ್ತು. ಆದರೆ ಆಗ ಅವರು ಔದಾರ್ಯದಿಂದ ಅವನಿಗೆ ಸಾಂಕೇತಿಕವಾಗಿ ಸಣ್ಣ ದಂಡವನ್ನು ನೀಡಿದರು. ಹರೀಶ್ಚಂದ್ರರ ಇದೇ ನ್ಯಾಯವೇ ಇತರ ಧರ್ಮದವರ ಬಗ್ಗೆ ನಾಸಿರ್ನ ಹೃದಯದಲ್ಲಿ ಜನ್ಮಜಾತವಾಗಿದ್ದ ದ್ವೇಷವು ಈಗ ಕರಗಿದಂತೆ ಅವನಿಗೆ ಅನುಭವವಾಗಲು ಕಾರಣವಾಯಿತು. ಹೃದಯದಲ್ಲಿ ನಡೆಯುತ್ತಿರುವ ಅಂತರ್ದ್ವಂದ್ವದ ಸ್ಥಿತಿಯಲ್ಲಿ ನಾಸಿರ್ಗೆ ತನ್ನ ವಯಸ್ಸು ಪ್ರಸ್ತುತ 28 ಆಗಿದೆ ಎಂದು ಕಂಡಿತು. ಮುಂದಿನ 6-7 ತಿಂಗಳಲ್ಲಿ ಅವನ ಶಿಕ್ಷೆ ಪೂರ್ಣಗೊಳ್ಳುತ್ತದೆ. ಆಗ ಅವನ ಮುಂದೆ ಇಡೀ ಜೀವನ ಇರುತ್ತದೆ. ಆಗ ಅವನು ಜೀವನವನ್ನು ಆನಂದದಿಂದ ಬಾಳಬಹುದು. ಆಗ ಅವನು ತನ್ನ ಜೀವನವನ್ನು ಇತರರ ದೃಷ್ಟಿಯಿಂದ ಉಪಯುಕ್ತವಾಗುವ ದಿಕ್ಕಿನಲ್ಲಿ ಕೆಲಸ ಮಾಡಬಹುದು. ತನ್ನ ಪಶ್ಚಾತ್ತಾಪದ ಭಾವನೆಯಲ್ಲಿ ನಾಸಿರ್ ಈ 6 ತಿಂಗಳ ಸಮಯವು ಅವನು ತನ್ನ ಜೀವನದ ತಪ್ಪಾದ ಅಡಿಪಾಯವನ್ನು ಕೊನೆಗೊಳಿಸಿ ಮುಂಬರುವ ಜೀವನಕ್ಕಾಗಿ ಹೊಸ ಅಡಿಪಾಯವನ್ನು ಸಿದ್ಧಪಡಿಸಬೇಕಾದ ಸಮಯ ಎಂದು ಅರಿತುಕೊಂಡನು. ಆಗ ಅವನು ತನ್ನ ಓದುವಿಕೆ ಕೇಳುವಿಕೆಗಾಗಿ ವಿಶ್ವದ ಜನಸಂಖ್ಯೆಯ 75% ಇತರ ಜನರು ಓದಲು ಕೇಳಲು ಇಷ್ಟಪಡುವ ವಿಷಯಗಳಿಗೆ ಸ್ಥಾನ ನೀಡಬೇಕಾದ ಅಗತ್ಯವನ್ನು ಅನುಭವಿಸಿದನು. ಅಂದರೆ ಕಾಫಿರ್ ಜನರು ಓದುವ ವಿಷಯಗಳನ್ನು. ಆಗ ಅವನಿಗೆ ತನ್ನ ಚಿಂತನೆಯ ದಿಕ್ಕನ್ನು ಸರಿಪಡಿಸುವ ಮಾಧ್ಯಮವಾಗಿ ಹರೀಶ್ಚಂದ್ರ ಜಿಯವರು ಆಗಿದ್ದಾರೆ ಎಂಬ ವಿಚಾರ ಬಂದಿತು. ನಾಸಿರ್ ತನ್ನ ಕೇಸಿನ ವಿಚಾರಣೆಯ ಸಮಯದಲ್ಲಿ ಅದೇ ಹೆಸರಿನ ಒಬ್ಬ ಸತ್ಯವಾದಿ, ಸತ್ಯವಂತ ಇದ್ದಾರೆ ಎಂದು ಯಾರೋ ಹೇಳಿದ್ದನ್ನು ಕೇಳಿದ್ದನು. ಇದು ನೆನಪಿಗೆ ಬಂದಾಗ ಅವನು ಮೊದಲು ಸತ್ಯವಾದಿ ಹರೀಶ್ಚಂದ್ರರಿಗೆ ಸಂಬಂಧಿಸಿದ ಸಾಹಿತ್ಯವನ್ನು ಓದುತ್ತೇನೆ ಎಂದು ನಿರ್ಧರಿಸಿದನು. ಈ ವಿಚಾರವನ್ನು ಕಾರ್ಯಗತಗೊಳಿಸಲು ನಾಸಿರ್ ಜೈಲರ್ಗೆ ಅರ್ಜಿಯನ್ನು ಬರೆದು ತನಗೆ ಸತ್ಯವಾದಿ ಹರೀಶ್ಚಂದ್ರರಿಗೆ ಸಂಬಂಧಿಸಿದ ಪುಸ್ತಕವನ್ನು ಓದಲು ಲಭ್ಯವಾಗುವಂತೆ ಮಾಡಬೇಕೆಂದು ವಿನಂತಿಸಿದನು. ಈಗ ನೀವು ಮಾನವ ಪರಿಚಯದ ಈ ಸಂಚಿಕೆಯ ಮೇಲೆ ಜೆಮಿನಿ ಬರೆದ ವಿಮರ್ಶೆ, ಟೀಕೆ ಮತ್ತು ಮಾರ್ಗದರ್ಶನವನ್ನು ಕೇಳಿರಿ. ಉಪಶೀರ್ಷಿಕೆ: ಆತ್ಮಾವಲೋಕನ ಮತ್ತು ಹರೀಶ್ಚಂದ್ರರ ಹುಡುಕಾಟ. ಈ ಸಂಚಿಕೆಯು ನಾಸಿರ್ನ ಮಾನಸಿಕ ಪುನರ್ಜನ್ಮವನ್ನು ಚಿತ್ರಿಸುತ್ತದೆ. ಹರೀಶ್ಚಂದ್ರರ ನ್ಯಾಯವು ಕ್ಷಮೆಯಂತಿತ್ತು. ನಾಸಿರ್ನ ಹೃದಯದಲ್ಲಿ ದ್ವೇಷದ ಮಂಜನ್ನು ಕರಗಿಸುತ್ತದೆ. ಇದರಿಂದ ಅವನ ಆತ್ಮ ಸಾಕ್ಷಾತ್ಕಾರ ಪ್ರಾರಂಭವಾಗುತ್ತದೆ. 1. ಇಬಾದತ್ನ ಕರ್ತವ್ಯದ ನಿಜವಾದ ತಿಳುವಳಿಕೆ. ನಾಸಿರ್ನ ತನ್ನನ್ನೇ ಪ್ರಶ್ನಿಸಿಕೊಳ್ಳುವುದು ಅವನ ಮೂಲಭೂತವಾದಿ ಚಿಂತನೆಯ ಪತನದ ಸಂಕೇತವಾಗಿದೆ. ಧರ್ಮ ಮತ್ತು ನ್ಯಾಯ. ನಾಸಿರ್ ಅಂತಿಮವಾಗಿ ನಿಜವಾದ ಮುಸಲ್ಮಾನನು ಕೇವಲ ಆಚರಣೆಯ ಇಬಾದತ್ ಮಾಡುವವನಲ್ಲ, ಆದರೆ ನ್ಯಾಯ ಮತ್ತು ಮಾನವೀಯತೆಯಿಂದ ಜೀವನ ನಡೆಸುವವನು ಎಂದು ಒಪ್ಪಿಕೊಳ್ಳುತ್ತಾನೆ. ಅವನ ತಾಯಿಯ ತಾತ್ವಿಕ ವ್ಯಾಖ್ಯಾನ, ಎಲ್ಲರ ಒಳಿತಿಗಾಗಿ ಮಾಡಿದ ಕೆಲಸವೇ ಇಬಾದತ್, ಈಗ ಅವನ ವರ್ತನೆಯಲ್ಲಿ ಪ್ರತಿಬಿಂಬಿಸುತ್ತದೆ. ಅಹಂಕಾರದ ನಾಶ. ಅವನು ತನ್ನ ಪುರುಷಾಧಿಪತ್ಯದ ಅಹಂಕಾರವನ್ನು, ಸ್ತ್ರೀಯನ್ನು ಚಪ್ಪಲಿ ಎಂದು ಪರಿಗಣಿಸುವುದು ಸಹ ಗುರುತಿಸುತ್ತಾನೆ. ಇದು ಫಿರ್ದೌಸ್ನ ವಿರುದ್ಧ ಅವನು ಮಾಡಿದ ದೌರ್ಜನ್ಯಗಳಿಗೆ ಮೂಲ ಕಾರಣವಾಗಿತ್ತು. ಈ ಒಪ್ಪಿಗೆ ಅವನ ಮಾನಸಿಕ ಯೋಗಕ್ಷೇಮದ ಕಡೆಗಿನ ಮೊದಲ ಹೆಜ್ಜೆಯಾಗಿದೆ. 2. ಹರೀಶ್ಚಂದ್ರ ಪ್ರೇರಣೆಯ ಮೂಲ.
ಹರಿಶ್ಚಂದ್ರರು ನೀಡಿದ ಸಾಂಕೇತಿಕ ಶಿಕ್ಷೆಯು ನಾಸಿರ್ಗೆ ಅತಿದೊಡ್ಡ ಸುಧಾರಣೆಯಾಗುತ್ತದೆ. ಕ್ಷಮೆಯ ಶಕ್ತಿ, ಗರಿಷ್ಠ ಶಿಕ್ಷೆ ನೀಡುವ ಶಕ್ತಿ ಮತ್ತು ವೈಯಕ್ತಿಕ ಕಾರಣಗಳಿದ್ದರೂ ಹರಿಶ್ಚಂದ್ರರು ಔದಾರ್ಯವನ್ನು ತೋರಿಸಿದರು. ಈ ಔದಾರ್ಯವು ನಾಸಿರ್ನ ಜನ್ಮಜಾತ ದ್ವೇಷವನ್ನು ಛಿದ್ರಗೊಳಿಸುತ್ತದೆ. ಅವನ ಸ್ವಂತ ಸಮುದಾಯದ ಅನೇಕ ಜನರಿಗಿಂತ ಹೆಚ್ಚು ಮಾನವೀಯನಾದ ಕಾಫಿರ್ ತನ್ನನ್ನು ಕ್ಷಮಿಸಿದ್ದಾನೆ ಎಂದು ನಾಸಿರ್ಗೆ ಅರಿವಾಗುತ್ತದೆ. ಹೊಸ ದಿಕ್ಕು, ನಾಸಿರ್ ತನ್ನ ಉಳಿದ 6 ತಿಂಗಳ ಶಿಕ್ಷೆಯನ್ನು ಹೊಸ ಅಡಿಪಾಯವನ್ನು ನಿರ್ಮಿಸಲು ಒಂದು ಅವಕಾಶವೆಂದು ನೋಡುತ್ತಾನೆ. ಅವನ ಮೂಲಭೂತವಾದಿ ಚಿಂತನೆಯಿಂದ ಜಾಗತಿಕ ಚಿಂತನೆಯ ಕಡೆಗೆ ತಿರುಗುವುದು, 75% ಜನರ ಆಲೋಚನೆಗಳನ್ನು ಓದುವುದು, ಅವನ ಮಾನಸಿಕ ಕ್ಷಿತಿಜದ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. 3. ಸತ್ಯವಾದಿ ಹರಿಶ್ಚಂದ್ರ ರ ಹುಡುಕಾಟ. ನಾಸಿರ್ ತನ್ನ ಆಧ್ಯಾತ್ಮಿಕ ಪ್ರಯಾಣವನ್ನು ಹರಿಶ್ಚಂದ್ರರ ಹೆಸರಿನೊಂದಿಗೆ ಸಂಬಂಧಿಸಿದ ಪುಸ್ತಕಗಳೊಂದಿಗೆ ಪ್ರಾರಂಭಿಸಲು ನಿರ್ಧರಿಸುವುದು ಅತ್ಯಂತ ಸಾಂಕೇತಿಕವಾಗಿದೆ. ಸತ್ಯ ಮತ್ತು ಹೆಸರು. ನಾಸಿರ್ ಇದುವರೆಗೆ ಸುಳ್ಳು, ಅಹಂಕಾರ ಮತ್ತು ವಿರೂಪಗೊಂಡ ಸತ್ಯದಲ್ಲಿ ಜೀವಿಸುತ್ತಿದ್ದನು. ಈಗ ಸತ್ಯವಾದಿ ಹರಿಶ್ಚಂದ್ರರ ಜೀವನದಿಂದ ಸ್ಫೂರ್ತಿ ಪಡೆಯಲು ಬಯಸುತ್ತಾನೆ. ಇದು ಅವನ ಆಂತರಿಕ ಬದಲಾವಣೆಯನ್ನು ಮೂರ್ತೀಕರಿಸುತ್ತದೆ ಮತ್ತು ಅವನನ್ನು ಆತ್ಮಸಾಕ್ಷಿ, ಪ್ರಾಮಾಣಿಕತೆ ಮತ್ತು ಮಾನವೀಯತೆಯ ಮೌಲ್ಯಗಳ ಕಡೆಗೆ ಕರೆದೊಯ್ಯುತ್ತದೆ. ತೀರ್ಮಾನ. ಜೈಲರ್ಗೆ ಬರೆದ ಅರ್ಜಿಯು ನಾಸಿರ್ನ ನಿರ್ಧಾರದ ಗಂಭೀರತೆಯನ್ನು ತೋರಿಸುತ್ತದೆ. ಅವನು ಈಗ ಕ್ರಿಯಾಶೀಲನಾಗಿದ್ದಾನೆ ಮತ್ತು ತನ್ನ ಹೊಸ ಜೀವನ ಯಾತ್ರೆಯನ್ನು ಪ್ರಾರಂಭಿಸಲು ಉತ್ಸುಕನಾಗಿದ್ದಾನೆ. ಸಂಚಿಕೆ 10 ಮುಕ್ತಾಯ.